ಎಲ್ಲರಿಗೂ ನಮಸ್ಕಾರ. ಇತ್ತಿತ್ತಲಾಗಿ ಈ ತೂಕ ಕಡಿಮೆ ಮಾಡ್ಕೊಳ್ಳೋದು, ಎಸ್ಪೆಷಲಿ ಹೊಟ್ಟಿ ಬೊಜ್ಜು ಭಯಂಕರ ಇದ್ದವ್ರಂತೂ ಭಯಂಕರ ತಲೆ ಕೆಡಿಸ್ಕೊಂಡು ಅದನ್ನ ಹೊಟ್ಟಿ ಬೊಜ್ಜನ್ನ ಕರಗಿಸ್ಲಿಕ್ಕೆ ಏನೇನೋ ಕೆಲಸಗಳನ್ನ ಮಾಡ್ತಾರ. ಅದ್ರೊಳಗ ಒಂದ್ 2 ಮಿತ್ಸ್ ಅದಾವ, ತಪ್ಪು ಕಲ್ಪನೆಗಳು. ಏನಂದ್ರ, ಬಹಳ ಮಂದಿ ಹೊಟ್ಟಿ ಬೊಜ್ಜು ಐತಿ ಅಂತ ಹೇಳಿ ಹೊಟ್ಟಿಗೆ ಸಂಬಂಧಪಟ್ಟಂತ ಎಕ್ಸರ್ಸೈಸ್ ಮಾಡ್ತಾರ, ಹೆವಿ ಎಕ್ಸರ್ಸೈಸ್ ಮಾಡ್ತಾರ. ಅದರಿಂದ ಹೊಟ್ಟಿ ಬೊಜ್ಜು ಕರಗ್ತದ ಅಂತ ಮಾಡಿರಿ? ಸಾಧ್ಯನೇ ಇಲ್ಲ. ಹೊಟ್ಟಿ ಒಳಗಿರುವಂತ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗ್ಲಿಕ್ಕೆ ಶುರು ಆಗ್ತಾವು, ಬೊಜ್ಜು ಮಾತ್ರ ಕರಗಂಗಿಲ್ಲ. ಸೊ ಆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬೇರೆ ಏನ್ ಮಾಡ್ಬೇಕು ಅಂತ ಹೇಳ್ತೇನೆ. ಇನ್ ಕೆಲವು ಮಂದಿ ಏನ್ ಮಾಡ್ತಾರ ಗೊತ್ತಾ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಬಿಸಿ ನೀರ ಕುಡ್ದು 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 ನಾನು ವೇಟ್ ಕಡಿಮೆ ಮಾಡ್ಕೊಂಡಿನಿ, ತಿಂಗಳು 3-4 kg ಕಡಿಮೆ ಮಾಡ್ಕೊಂಡಿನಿ ಅಂತ ಕ್ಲೇಮ್ ಮಾಡ್ತಿರ್ತಾರ. ಬಿಸಿನೀರಿನಿಂದ ಡೈರೆಕ್ಟ್ ಆಗಿ ಫ್ಯಾಟ್ ಮೆಟಬಾಲಿಸಮ್ ಆಗೋದಿಲ್ಲ, ಅದಕ್ಕೆಲ್ಲೂ ಉಲ್ಲೇಖ ಇಲ್ಲ. ಬಿಸಿನೀರ್ ಬೇರೆ ರೀತಿಯೊಳಗೆ ಹೆಲ್ಪ್ ಮಾಡ್ತದ. ನೀವು ಬಿಸಿನೀರ್ ಕುಡಿಯುವಂತ ಅಬ್ಬರದೊಳಗ ಊಟನ ಕಡಿಮೆ ತಗೊಂತಿರ್ತೀರಿ, ಹಿಂಗಾಗಿ ವೇಟ್ ಕಡಿಮೆ ಆಗಿರ್ತದ. ಓಕೆ, ಇವೆರಡು ತಪ್ಪು ಕಲ್ಪನೆಗಳನ್ನ ಮೊದ್ಲು ಸರಿ ಮಾಡ್ಕೊಡ್ರಿ. ಇವತ್ತಿನ ಈ ವಿಡಿಯೋ ಒಳಗ ನಾನು ಎಲ್ಲಾ ಪ್ರಕೃತಿಯವರಿಗೂ ಮತ್ತು ಎಲ್ಲಾರ್ಗು ಆಲ್ಮೋಸ್ಟ್ ಫ್ಯಾಟ್ ಇದ್ದಂತವ್ರು ಯಾರು ವೇಟ್ ಕಡಿಮೆ ಮಾಡ್ಕೋಬೇಕಂತಿರಲ್ಲ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗುವಂತ 5 ಪ್ರಾಕ್ಟಿಕಲ್ ಟಿಪ್ಸ್ ಹೇಳ್ತೀನಿ. ಅವ್ನ್ ಕರೆಕ್ಟ್ ಆಗಿ ಒಂದ್ 4 ತಿಂಗಳು ಚಾತುರ್ಮಾಸ ವ್ರತ ಅಂತ ತಿಳ್ಕೊಂಡು ಫಾಲೋ ಮಾಡ್ರಿ. 4 ತಿಂಗಳು ನೀವು ಕರೆಕ್ಟ್ ಆಗಿ ನಾ ಹೇಳಿದ್ದನ್ನ ಒಂದು ಓತು ತಗೊಂಡು ಶಪಥ ಮಾಡಿ ಮನಸ್ ಗಟ್ಟಿ ಮಾಡಿದ್ರಿ ಅಂತಂದ್ರ ಗ್ಯಾರಂಟಿ 2.5-3 kg ತಿಂಗಳಿಗೆ ಇಳಿತದ. ಆರಾಮಾಗಿ 3-4 12ರಿಂದ 15 kg ಆರಾಮಾಗಿ ಇಳಿಸಬಹುದು. ಮತ್ತೆ 3-4 ತಿಂಗಳು ನೀವು ಅದ್ ಕರೆಕ್ಟ್ ಆಗಿ ಮಾಡಿದ್ರಿ ಅಂದ್ರೆ ನಿಮ್ಗೆ ಯಾವಾಗ ವೇಟ್ ಕಡಿಮೆ ಆಗ್ತದಲ್ಲ, ನಿಮ್ಗ ಸೆಲ್ಫ್ ಮೋಟಿವೇಶನ್ ಬಂದು ನಿಮ್ದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ನೀವು ಅಡಾಪ್ಟ್ ಮಾಡ್ಕೋತೀರಿ. ಓಕೆ, ಎಲ್ಲಾರು ಹೆಲ್ಪ್ ಆಗುವಂತ ಪಾಯಿಂಟ್ಸ್ ಅನ್ನ ಹೇಳ್ತೀನಿ. ಅದಕ್ಕೆ ವಿಡಿಯೋ ಕೊನೆವರೆಗೂ ನೋಡ್ರಿ. ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕತ್ತಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಕೊನೆವರೆಗೂ ನೋಡ್ರಿ. ಬಹಳ ತಲೆ ಕೆಡಿಸ್ಕೊಳ್ಳುವಂತದಿಲ್ಲ. ವೇಟ್ ಹೊಟ್ಟಿ ಅಷ್ಟ ಕರಗ್ಬೇಕ್ರಿ ನಮಗ ಅಂತ ಅಂತಿರ್ತಾರ. ಹಂಗಿರುವುದಿಲ್ರಿ. ಅದು ಬೊಜ್ಜು ಪೂರ್ಣನ ಕರಗ್ಬೇಕು. ಹೊಟ್ಟಿ ಒಳಗೆ ಏನಿರ್ತದ ಗೊತ್ತಾ, ವಿಸರಲ್ ಫ್ಯಾಟ್ ಹೆಚ್ಚಿಗೆ ಇರ್ತದ. ಟೋಟಲ್ ನಮ್ ಬಾಡಿ ಒಳಗಡೆ ಒಂದು ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಇರ್ತದ, ಅಂದ್ರೆ ಸ್ಕಿನ್ ಕೆಳಗಡೆ ಇರುವಂತ, ಈ ಸ್ಕಿನ್ನಿನ ಕೆಳಗಡೆ ಹಿಂಗ್ ಕೈ ಹತ್ತದಲ್ಲ, ಅದು ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಹೇಳ್ತೇವಿ. ಮತ್ತೆ ಹೊಟ್ಟಿ ಒಳಗಡೆ ಎಲ್ಲ ಆರ್ಗನ್ಸ್ ಆಜು ಬಾಜು ಏನ್ ತುಂಬಿಕೊಂಡಿರ್ತದ, ದಟ್ ಇಸ್ ವಿಸರಲ್ ಫ್ಯಾಟ್ ಅಂತ ಹೇಳ್ತೇವೆ. ಕೆಲವು ಮಂದಿ ಗಂಡಸರು ಹೆಣ್ಮಕ್ಳನ್ನ ನೋಡಿರಿ, ಈ ತೊಡಿ ಬಟಕ್ಸ್ ಇಂತಲೆಲ್ಲಾ ಸಿಕ್ಕಾಪಟ್ಟಿ ಡುಮ್ ಆಗಿರ್ತಾರ. ಓಕೆ, ಅವ್ರದ್ದು ಹೊಟ್ಟಿ ಬೊಜ್ಜು ಕಡಿಮೆ ಇರ್ತದ, ಸೈಡ್ ಎಲ್ಲಾ ವಿಪರೀತ ತಪ್ಪಾಗಿರ್ತಾರ. ಅದಕ್ಕ ಅದೇನ್ ತೊಡಿ ಬೊಜ್ಜು ಇರ್ತದಲ್ಲ, ಅದು ಅಂತ ಡೇಂಜರ್ ಅಲ್ಲ. ಆಕ್ಚುಲಿ ಅದು ಒಂದ್ ರೀತಿ ಏನಂತಾರ, ಸ್ಟೋರೇಜ್ ಡಿಪೋ ಇದ್ದಂಗ, ಅದು ಫ್ಯಾಟ್ ಸ್ಟೋರೇಜ್ ಡಿಪೋ ಇದ್ದಂಗ ಇರ್ತದ. ಅದೇ ಗಂಡಸರೊಳಗ ಆಂಡ್ರೋಪೋಸ್ ಆದ್ಮೇಲೆ, ಹೆಣ್ಮಕ್ಳೊಳಗ ಮೆನೋಪೋಸ್ ಆದ್ಮೇಲೆ ಆ ಸೈಡ್ ಇರುವಂತ ಫ್ಯಾಟ್ ಎಲ್ಲ ಸಣ್ಣ ಕರ್ಕೊಂಡ್ ಬಂದ್ ಮುಂದ್ ಕೂಡ್ತದ ಹೊಟ್ಟಿ ಮೇಲೆ. ಅವಾಗ ಹೊಟ್ಟಿ ಬೊಜ್ಜು ಬರ್ತದ. ಹೊಟ್ಟಿ ಬೊಜ್ಜು ಅವಾಗ ಯಾರಿಗೆ ಹೆಚ್ಚಿಗೆ ಇರ್ತದಲ್ಲ, ಅದು ಡೈರೆಕ್ಟ್ ಆಗಿ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಮಾಡ್ತದ. ಮೆಟಬಾಲಿಕ್ ಸಿಸ್ಟಮ್ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಮಾಡಿ ಹಾರ್ಟ್ ಪ್ರಾಬ್ಲಮ್ಸ್, ಶುಗರ್ ಬರೋದು ಅಂದ್ರೆ ಡಯಾಬಿಟಿಕ್ ಬರೋದು, ಆಮೇಲೆ ಲಿವರ್ ಸಮಸ್ಯೆಗಳು ಬರೋದು, ಡೈಜೆಸ್ಟಿವ್ ಪ್ರಾಬ್ಲಮ್ಸ್, ಹಿಂಗ 108 ಬರ್ತಾವ್ರಿ. ಹೊಟ್ಟಿ ಬೊಜ್ಜು ಅದ್ ಆಕ್ಚುಲಿ ಒಂದ್ ರೀತಿ ಹೆಂಗ್ ಗೊತ್ತಾ, ಒಂದ್ ರೀತಿ ಒಳ್ಳೇದ ಅನ್ಸ್ತದ. ಯಾಕಂದ್ರೆ ಕಾಣಿಸ್ತದ ನೋಡ್ರಿ, ಹೊಟ್ಟಿ ಬಂತಂತಂದ್ರ ನಿಮ್ಗೆ ಅದು ತೋರಿಸ್ತಂಗ, ಅಲಾಮ್ ಇದ್ದಂಗ ಅದು. ನಿನಗೆ ಮುಂದೆ ಇವೆಲ್ಲ ಸಮಸ್ಯೆ ಬರ್ತಾವ ಅಂತ ಹೇಳಿ ಅದನ್ನ ಕರಗಿಸ್ಕೋಬಹುದು. ಪುಣ್ಯಕ್ ದೇವ್ರ ಅದೊಂದು ಕಾಣುವಂಗ ಇಟ್ಟಾನ. ಹೌದಾ, ಎಲ್ಲರ ಬಂದು ನಿನ್ ಹಾರ್ಟ್ ಪ್ರಾಬ್ಲಮ್ ಬರ್ತದಂದ್ರ ಅರ್ಥನ ಆಗ್ತಿದ್ದಿಲ್ಲ. ಸೊ ಮುಂದ ತೋರಿಸ್ತದ ಅದು, ಹಿಂಗ್ ಮುಂದ್ ಹೊಟ್ಟೆ ಬರ್ಲಿಕ್ಕತ್ತಂದ್ರ ನೀ ಡೇಂಜರ್ ಸ್ಟೇಟ್ ಒಳಗದಿ ಅಂತ ಹೇಳಿ. ಸೊ ಇದನ್ನ ಹೆಂಗ್ ಮಾಡ್ಕೋಬೇಕು ಅಂದ್ರೆ, ಬರೇ ಹೊಟ್ಟಿ ಬೊಜ್ಜು ಅಷ್ಟ ಕರಗಿಸ್ಕೊಳಿಕ್ ಆಗುದಿಲ್ಲ, ಫುಲ್ ನಿಮ್ದು ಬಾಡಿ ಒಳಗಿರೋ ಫ್ಯಾಟ್ ಕರಗಬೇಕಾಗ್ತದ. ಪ್ರಾಪರ್ ಆದಂತ ಬಾಡಿ ಟೋನಿಸಿಟಿ ಡೆವಲಪ್ ಆಗ್ಬೇಕಾಗ್ತದ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರ, ಎಲ್ಲಾರ್ಗು ಯೂಸ್ ಆಗುವಂತ ಪಾಯಿಂಟ್ ಅಂತ ಹೇಳಿದ್ನಲ್ಲ, ನಂಬರ್ 1, ನಿಮ್ ಮನಿಯೊಳಗ ಒಂದ್ 4 ತಿಂಗಳ ನಾ ಹೇಳಿಕತ್ತಿದ್ದನ ಮನಸ್ ಗಟ್ಟಿ ಮಾಡ್ಕೊಂಡು ಶುಗರು ಮತ್ತು ಬೇಕರಿ ಐಟಮ್ಸ್, ಕರ್ದದ ಐಟಮ್ಸ್ ಅನ್ನ ಒಟ್ಟ ಮುಟ್ಲಿಕ್ ಹೋಗ್ಬೇಡ್ರಿ. ಒಂದ್ 4 ತಿಂಗಳು ಅದನ್ನ ಸಮೀಪ ಹೋಗ್ಲಿಕ್ ಹೋಗ್ಬೇಡ್ರಿ. ಓಕೆ, ಅಯ್ಯೋ ಮತ್ ನಮಗ್ ಶುಗರ್ ಹೆಂಗ್ ಸಿಗ್ಬೇಕು ಅಂದ್ರ, ನಿಮ್ ಕಾರ್ಬೋಹೈಡ್ರೇಟ್ಸ್ ಒಳಗ ಸಿಗ್ತದ. ರೊಟ್ಟಿ ಒಳಗ, ಚಪಾತಿ ಒಳಗ, ರೊಟ್ಟಿ ಒಳಗ, ಅನ್ನದೊಳಗ ಶುಗರ್ ಇದ್ದ ಇರ್ತದ. ಅಷ್ಟ ಸಾಕ್ ನಮ್ಗ. ನಾವೇನ್ ಗುಡ್ಡ ಕಡಿಯೋ ಕೆಲ್ಸ ಮಾಡುದಿಲ್ಲ. ಓಕೆ, ನಾವ್ ಇವತ್ ಮಾಡಾಕತ್ತಿರೋ ಕೆಲ್ಸಕ್ಕ ನಾವ್ ತಿನ್ನೋದು ವಿಪರೀತ ಆಗ್ಯದ. ಅದಕ್ಕೋಸ್ಕರ ನೀವು ಮೊದ್ಲ ಶುಗರ್ ಅನ್ನ ಮತ್ತು ಬೇಕರಿ ಐಟಮ್ಸ್, ಕರ್ದದ ಐಟಮ್ಸ್ ಅನ್ನ ಮೊದ್ಲು ಸ್ಟಾಪ್ ಮಾಡ್ರಿ ಒಂದ್ 4 months. ನಂಬರ್ 1. ಎರಡನೇ ಪಾಯಿಂಟ್ ಏನು ಅಂದ್ರ, ನಮ್ಮ ಆಯುರ್ವೇದದೊಳಗ ಬಹಳ ಚಂದಾಗಿ ಹೇಳ್ತಾರ, ಅಪತರ್ಪಣಂ ಏಕಂ ಏವ ಸ್ಥೌಲ್ಯಸ್ಯ ಔಷಧಂ ಅಂತ ಹೇಳ್ತಾರ. ಅದನ್ನ ಅಲ್ಲ ಈಗಿನ ಸೈಂಟಿಸ್ಟ್ಗಳು ಹೇಳುದು, ಕ್ಯಾಲರಿ ಡೆಫಿಸಿಟ್ ಮಾಡ್ಕೋಬೇಕು. ಕ್ಯಾಲರಿ ಡೆಫಿಸಿಟ್ ಅಂದ್ರೆ ಏನು, ನೀವೇನ್ ತಿನ್ಲಿಕ್ಕತ್ತೀರಿ ಹೆಚ್ಚಿಗೆ ಅದನ್ನಷ್ಟು ನಿಮ್ಗೆ ಯುಟಿಲೈಸ್ ಮಾಡ್ಕೊಳಿಕ್ ಆಗ್ವಲ್ತು, ಕ್ಯಾಲರಿ ಇಂಟೇಕ್ ಕಡಿಮೆ ಮಾಡ್ಕೊಳ್ರಿ ಅಂತ ಹೇಳಿದ್ದನ್ನ ಆಚಾರ್ಯ ಹೇಳ್ಯಾರ. ಸೊ ಅಪತರ್ಪಣವನ್ನ ಮಾಡ್ಬೇಕು ಅಂದ್ರೆ ಹೆಂಗ ಮಾಡ್ಬೇಕು ಅಂದ್ರೆ, ತಲಿ ಒಳಗೇನ್ ಇಟ್ಕೊಂಡಿರ್ತೀವಲ್ಲ ನಾವು, ಬೆಳಿಗ್ಗೆ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಬೇಕು.
ಮಧ್ಯಾಹ್ನ 2 ಗಂಟೆಗೆ ಹಸಿವಾಗ್ಲಿ ಬಿಡ್ಲಿ ಉಣ್ಣಬೇಕು. ರಾತ್ರಿ ಬಂದ ಮೇಲೆ ಬೆಳಗ್ಗೆ ಮತ್ ಸರಿಯಾಗಿರಂಗಿಲ್ಲ, ಅವಸರದೊಳಗಿರ್ತೇವಿ, ಮಧ್ಯಾಹ್ನ ಸರಿಯಾಗಿರುವುದಿಲ್ಲ, ಆಫೀಸ್ನಾಗ ಇರ್ತೇವಿ, ಎಲ್ಲಾ ಐಟಮ್ ಸಿಕ್ಕಿರುದ್ರ ರಾತ್ರಿ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ಕೊಂಡು ಮಸ್ತಾಗಿ ಗಡದ್ದಾಗ ಊಟ ಮಾಡಿ ಮಲ್ಕೋಬೇಕು. ಈ ಕಾನ್ಸೆಪ್ಟ್ ಅನ್ನು ದಯವಿಟ್ಟು ತೆಗೆದು ಹಾಕ್ರಿ. ಓಕೆ, ಇದು ಉಪಯೋಗ ಇಲ್ಲ. ನಾವ್ ಏನ್ ಮಾಡ್ಬೇಕು, ಬೆಳಗಿನ ಟೈಮ್ ಒಳಗ ಎದ್ದ ತಕ್ಷಣನ ನಮ್ದು ಕಫ ಪ್ರಕೃತಿಯಿಂದ ನಾವು ಏನು ಎಂಡ್ ಆಗ್ತಿರ್ತದಲ್ಲ, ಆ ಟೈಮ್ ಒಳಗಡೆ ನಮ್ಮ ಅಗ್ನಿ ಇಗ್ನೈಟ್ ಆಗ್ಕೊಳ್ಳಿಕ್ಕೆ, ಡೈಜೆಸ್ಟಿವ್ ಸಿಸ್ಟಮ್ ಇಗ್ನೈಟ್ ಆಗ್ಲಿಕ್ಕೆ ನಾ ಕೆಲವೊಂದು ಸಣ್ಣ ಸಣ್ಣ ಉಪಾಯಗಳನ್ನ ನಾನು ಹಿಂದಿನ ವಿಡಿಯೋ ಒಳಗೆ ಹೇಳೀನಿ. ಯಾರು ನೋಡ್ಲಿಕ್ಕತ್ತಿರಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂದಿನ ವಿಡಿಯೋ ಸರ್ಚ್ ಮಾಡ್ರಿ, ನಿಮ್ಮ ಡೆಫಿನೆಟ್ಲಿ ಅದ್ರೊಳಗೆ ಸಿಗ್ತಾವ. ಸಣ್ಣ ಸಣ್ಣ ಶಾರ್ಟ್ಸ್ ಅನ್ನ ತಗೊಳ್ಳಿಕ್ ಹೇಳಿ ನಾನು. ಅದನ್ನ ತಗೊಂಡಾಗ ಅಗ್ನಿ ಸರಿಯಾಗಿ ಪ್ರದೀಪ್ತ ಆಗ್ತದ. ಅವಾಗ ಮುಂದ ಪಿತ್ತ ಕಾಲ ಬಂದಾಗ ಅಂದ್ರೆ 12:30 1 ಗಂಟೆ ಸುಮಾರು ಚಂದಾಗಿ ಕುತ್ಕೊಂಡು ಮೈಂಡ್ ಫುಲ್ ಆಗಿ, ಈವನ್ ಈ ಪ್ರಶ್ನೆ ಹೇಳಿದ ತಕ್ಷಣ ಆಫೀಸ್ಗೆ ಹೋಗ್ತೀವಿ ನಾವು, ಅಲ್ಲಿ ಸರಿಯಾಗಿ ಊಟ ಆಗಂಗಿಲ್ಲ ಅಂತೀರಿ. ಹಂಗೇನಿಲ್ಲ, ಫಸ್ಟ್ ನಮ್ ದೇಹ ನಮ್ಮ ಆರೋಗ್ಯ ನೋಡ್ಕೋಬೇಕು. ನೀಟಾಗಿ ನೀವು ಚಂದ ಕಾರ್ಬ್ಸು, ಪ್ರೋಟೀನ್ಸು, ಫ್ಯಾಟ್ಸು, ಫೈಬರ್ಸು, ಹಿಂಗ ಷಡ್ರಸಯುಕ್ತ ಆಹಾರವನ್ನ, ಫ್ರೂಟ್ಸು, ವೆಜಿಟೇಬಲ್ಸು, ಮಜ್ಜಿಗೆ ಇವನ್ನೆಲ್ಲ ಸೇರ್ಕೊಂಡು ಚಂದಾಗಿ ಮೈಂಡ್ ಫುಲ್ ಆಗಿ ಆರಾಮಾಗಿ ಒಂದು ಊಟ ಮಾಡ್ಬೇಕು. ಓಕೆ, ಇದನ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ನೀವು ವರ್ಕ್ ಮಾಡ್ತೀರಿ. ಸಾಯಂಕಾಲದವರೆಗೂ ವೇಟ್ ಮಾಡಿ ಡೈಜೆಷನ್ ಸರಿಯಾಗಿ ಆಗಿ ಹಸಿವು ಆಗ್ಬೇಕು. ಟೈಮ್ ಆತು ಅಂತ ಮಾತ್ರ ರಾತ್ರಿ ಊಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ರಾಪರ್ ಆಗಿ ಹಸಿವಾಗಿ ಬಾಡಿ ಡಿಮ್ಯಾಂಡ್ ಮಾಡಿದಾಗ ಸನ್ಸೆಟ್ ಆಗೋದ್ರೊಳಗ 6 ಗಂಟೆ ಒಳಗ ಮತ್ತೊಂದು ಲೈಟ್ ಆಗಿ ಊಟ ಮಾಡ್ರಿ. ಇಲ್ಲಪ್ಪ ಮಧ್ಯ ನಮ್ಗೆ ಹಸಿವು ಆಗ್ತದಂದ್ರೆ ಸೌತಿಕಾಯಿ, ಗಜ್ರಿ, ಮಜ್ಜಿಗೆ ಇಂಥವೇನಾರ ತಗೋಬೇಕು. ಅಂದ್ರೆ 0 ಕ್ಯಾಲರಿ ಇರ್ಬೇಕು, ಹೈ ಬಲ್ಕ್ ಇರ್ಬೇಕು ಅಂತ ಫುಡ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಸಾಯಂಕಾಲ 6 ಗಂಟೆ ಒಳಗ ಮತ್ತೊಂದು ಊಟ ಮಾಡ್ರಿ. ಇವು 2 ಟೈಮಿಂಗ್ ನೀವು ಫಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ಅಪತರ್ಪಣ ಏಕಂ ಸ್ಥೌಲ್ಯಸ್ಯ ಔಷಧಂ, ಇದನ್ನ ನಾವು ಫುಲ್ಫಿಲ್ ಮಾಡ್ದಂಗ ಆಗ್ತದೆ. ಇನ್ನು 3ನೇ ಪಾಯಿಂಟ್ ಏನು ಅಂದ್ರೆ ಕೆಲವು ಔಷಧಿಗಳನ್ನ ಹೇಳ್ತೀನಿ. ಎಲ್ಲಾ ಪ್ರಕೃತಿಯವ್ರಿಗೆ ಬೊಜ್ಜಿದ್ದಂತವ್ರು ಯಾರು ವೇಟ್ ಕಡಿಮೆ ಮಾಡ್ಕೋಬೇಕಲ್ಲ ಅವ್ರಿಗೆ ಬಹಳ ಹೆಲ್ಪ್ ಆಗುವಂತದನ್ನ ಹೇಳ್ತೀನಿ, ಲಕ್ಷಕ್ಕೆ ಕೇಳ್ರಿ. ಆಮಲಕಿ ಚೂರ್ಣ ಅಂತ ಸಿಗ್ತದ, ಅಂದ್ರೆ ನೆಲ್ಲಿಕಾಯಿ ಚೂರ್ಣ. ಓಕೆ, ಸಿಗ್ತದ, ಮಾರ್ಕೆಟ್ ಒಳಗೆ ಸಿಗ್ತದ, ತಗೊಂಡ್ ಬರ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಿಂದ ಜೀರಿಗೆ ಹಾಕಿ ಚಂದ ನೀರ್ ಕುದಿಸಿ ಸ್ವಲ್ಪ 100 ml ನೀರ್ ಕುಡಿದ ನಂತರ ನೀವೇನ್ ಮಾಡ್ಬೇಕು, 1 ಟೀ ಸ್ಪೂನ್ ನೆಲ್ಲಿಕಾಯಿ ಚೂರ್ಣ, ಆಮಲಕಿ ಚೂರ್ಣಕ್ಕ ಅರ್ಧ ಚಮಚ ತ್ರಿಫಲಾ ಚೂರ್ಣವನ್ನ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಬಿಸಿ ನೀರನ್ನ ಹಾಕಿ ಒಂದ್ ಸ್ವಲ್ಪ ತುಪ್ಪವನ್ನ ಬೆರೆಸಿ, ಶುದ್ಧವಾದ ಆಕಳ ತುಪ್ಪ ಆಯ್ತಂದ್ರ ಅದನ್ನ ಹಾಕಿ ಕಲಿಸಿ ಬೆಳಗಿನ ಟೈಮ್ ಒಳಗ ಒಂದ್ಸರಿ ಕುಡೀರಿ. ಅದನ್ನ ಮಲಾಸಂದೊಳಗೆ ಕುತ್ಕೊಂಡು ಸಿಬ್ಬಾಯಿಸು ಆ ಒಂದು ಕಷಾಯವನ್ನ ನೀವು ಕುಡಿಬೇಕು. ಇದರಿಂದ ನಿಮ್ದ ಫ್ಯಾಟ್ ಮೆಟಬಾಲಿಸಮ್ ಚಂದಾಗ್ಲಿಕ್ಕೆ ಸರಿಯಾಗ್ಲಿಕ್ಕೆ ಹೆಲ್ಪ್ ಆಗ್ತದ. ಜೊತೆಗೆ ಶ್ರೋತೋಶೋಧನ ಕೆಲಸವನ್ನ ಮಾಡ್ತದ. ಕ್ಲಾಗ್ ಆದಂತ ಚಾನೆಲ್ಸ್ ಅನ್ನೋದು ಕ್ಲಿಯರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದ. ಓಕೆ, ಇದು ಎಲ್ಲಾ ಪ್ರಕೃತಿ ಇರುವಂತದ, ಹೆದರೋ ಅವಶ್ಯಕತೆ ಇಲ್ಲ, ತಗೋಬಹುದು. ಆಮೇಲೆ ರಾತ್ರಿ ಹೊತ್ನೊಳಗ ಮಲಗೋ ಟೈಮ್ ಒಳಗ ಒಂದು ಸೀಲಿಯಂ ಹಸ್ಕ್ ಅಂತ ಬರ್ತದ, ಅಂದ್ರೆ ಇಸಬ್ ಗೋಲ್ ಅಂತ ಸಿಗ್ತದ. ಅದು ಫೈಬರ್, ಇಟ್ಸ್ ಅ ವೆರಿ ಗುಡ್ ಫೈಬರ್. ಅದು ನಮ್ಮ ಗಟ್ ಒಳಗಿರುವಂತಹ ಗುಡ್ ಬ್ಯಾಕ್ಟೀರಿಯಾಕ ಆಹಾರ. ಹಿಂಗಾಗಿ ನೀವು ರಾತ್ರಿ 9 ಗಂಟೆ ಸುಮಾರು ಏನ್ ಮಾಡ್ಬೇಕಂದ್ರ 1 ಚಮಚ ಸೀಲಿಯಂ ಹಸ್ ಅಥವಾ ಇಸಬ್ಗೋಲನ್ನ ಬಿಸಿನೀರೊಳಗೆ ಹಾಕಿ ಹೊರಗನ ಅದನ್ನ ಕಲಿಸಿಡ್ರಿ. ಅದು ಹಿಂಗ್ ಉಬ್ತದ, ಜಲ್ಲಿ ಆದಂಗ ಆಗ್ತದ. ಅದಕ್ಕೊಂಚೂರು ಬಿಸಿ ತುಪ್ಪವನ್ನ ಹಾಕ್ರಿ. ಅದನ್ನ ನೀವು ಕುಡಿದು ಮಲ್ಕೊಳ್ಳೋದ್ರಿಂದ ನಿಮಗ ಗಟ್ ಹೆಲ್ತ್ ಚಲೋ ಆಗ್ತದ, ಫ್ಯಾಟ್ ಮೆಟಬಾಲಿಸಮ್ ಫಾಸ್ಟ್ ಆಗ್ತದ. ಇದು 3ನೇ ಪಾಯಿಂಟ್. ಇನ್ನ 4ನೇ ಪಾಯಿಂಟ್ ಏನ್ ಮಾಡ್ಬೇಕು ಅಂತಂದ್ರ ಕಂಪಲ್ಸರಿ 2 ಹೊತ್ತು ಎಕ್ಸರ್ಸೈಸ್ ಮಾಡ್ಲೇಬೇಕು. ಹೆವಿ ಮಾಡ್ಬೇಕಂತಿಲ್ಲ, ಲೈಟ್ ಆಗಿ, ಬಹಳ ಲೈಟ್ ಆಗಿ, ಬೆಳಿಗ್ಗೆ 1 ಅರ್ಧ ತಾಸು, ಸಾಯಂಕಾಲ 1 ಅರ್ಧ ತಾಸು. ನಿಮಗ ಸ್ಪೆಸಿಫಿಕಲಿ ಆ ಎಕ್ಸರ್ಸೈಸ್ಗೆ ಟೈಮ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ನಾನ್ ಎಲ್ಲಾರ್ಗು ಯೂಸ್ ಆಗುವಂತ ಒಂದ್ ಟೆಕ್ನಿಕ್ ಏನ್ ಹೇಳ್ತೀನಿ ಗೊತ್ತಾ, ಮನಿ ಕೆಲ್ಸವನ್ನ ನೀವ ಮಾಡ್ಬಿಡ್ರಿ. ನೆಲ ಒರ್ಸ್ಕೊಳ್ಳೋದು, ಕಸ ಗುಡ್ಸೋದು, ಕೆಳಗ್ ಒಟ್ಟು ಗ್ರೌಂಡ್ ಮೇಲೆ ಕುಂತ ಕೆಲಸ ಏನ್ ಮಾಡೋ ಇರ್ತಾವಲ್ಲ ಅವನ್ನ ಆರಿಸ್ಕೊಂಡು ಕೆಲಸ ಮಾಡ್ರಿ. ಆದಷ್ಟು ನೆಲ ಕುಂದಿರ್ತಿರ್ಬೇಕು, ಎದ್ದೇಳ್ತಿರ್ಬೇಕು, ಪದೇ ಪದೇ ಸೋಫಾದ ಕೆಳಗೆಲ್ಲ ಕೈ ಹಾಕಿ ಕೆಲಸ, ನೆಲ ಒರ್ಸ್ಕೊಳ್ಳೋದು, ಒಂಚೂರು ಧೂಳ ತೆಗಿಯೋದು, ಇವ್ನ ನಿಮ್ ಬಾಡಿನ ಹೆಂಗಾದ್ರೂ ಮಾಡಿ ಯಾವ್ದೇ ರೂಪದೊಳಗ ಆಕ್ಟಿವ್ ಇಟ್ಕೊಂಡ್ರಿ ಅಂದ್ರೆ ಆಟೋಮೆಟಿಕಲಿ ನಿಮ್ದು ಫ್ಯಾಟ್ ಮೆಟಾಬಾಲಿಸಮ್ ಫಾಸ್ಟ್ ಆಗ್ತದೆ. ಇನ್ಫ್ಯಾಕ್ಟ್ 1 ಗಂಟೆ ಹೋಗಿ ಜಿಮ್ಗೆ ಹೋಗಿ ಕೆಲಸ ಮಾಡಿ ಬಂದೋ ಅಂದ್ರೆ ಜಿಮ್ಗೆ ಹೋಗಿ ಎಕ್ಸರ್ಸೈಸ್ ಮಾಡಿ ಬಂದೋರ್ಗಿಂತ ಹೆಚ್ಚಿಗೆ ಇಲ್ಲಿನ ನಮಗದು ಫ್ಯಾಟ್ ಮೆಟಬಾಲಿಸಮ್ ಚಲೋ ಆಗ್ತದ, ವೇಟ್ ಕಡಿಮೆ ಆಗ್ತದ. ಬಹಳ ಚಂದಾಗಿ ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಒಳಗದು ವೇಟ್ ಕಡಿಮೆ ಆಗ್ತಿರ್ತದ. ಅದು ನಿಮಗ್ ಆದ್ಮೇಲೆ ಗೊತ್ತಾಗ್ತದ, ಬಾಡಿ ಹಗರ್ ಆಗ್ಲಿಕ್ಕೆ ಶುರು ಮಾಡ್ತದ. ಇನ್ನು 5th ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಇಷ್ಟೆಲ್ಲಾ ಮಾಡಿದ ಮೇಲೆ ದಯವಿಟ್ಟು ರಾತ್ರಿ ಬೆಳತನ ನಿದ್ದಿ ಬರ್ವಲ್ದು ನನಗಂತ ಕೂಡ್ಲಿಕ್ಕೆ ಹೋಗ್ಬೇಡ್ರಿ. ನಿದ್ದಿ ಒಳಗನ ವೇಟ್ ಕಡಿಮೆ ಆಗೋ. ನೀವು ಮುಂಜಾನೆಯಿಂದ ರಾತ್ರಿ ತನ ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ
ಅದ್ರದ್ದು ಪ್ರೊಸೆಸಿಂಗ್ ಆಗೋದು, ಫ್ಯಾಟ್ ಮೆಟಬಾಲಿಸಮ್ ಆಗೋದು ಎಲ್ಲ ನಿದ್ದಿ ಒಳಗ. ಅದಕ್ಕ ನಿದ್ದಿನ ಬರೋತನ ನಂಗ್ ನಿದ್ದಿನ ಆಗ್ವಲ್ತು ಹಂಗ ಅನ್ಕೊಳಿಕ್ ಹೋಗ್ಬೇಡ್ರಿ. ಜಸ್ಟ್ ಥ್ರೋ ಯುವರ್ ಬಾಡಿ ಆನ್ ದ ಬೆಡ್. ನೀ ಮಲ್ಕೋಬೇಕಪ್ಪ ಅಂತ ಹೇಳಿ ಪ್ರೀತಿಯಿಂದ ನಿಮಗ್ ನೀವ್ ಹೇಳಿ, ಆಟೋ ಟಾಕ್ ಅಂತ ಹೇಳೇನಲ್ಲ, ಅದಕ್ಕೂ ನಿದ್ದಿ ಹೆಂಗ್ ಬರ್ಸ್ಕೋಬೇಕನ್ನೋದಕ್ಕೂ ಸಾಕಷ್ಟು ವಿಡಿಯೋಸ್ ಒಳಗ್ ನಾ ಹೇಳೇನಿ. ನಿದ್ದಿ ಸರಿ ಮಾಡ್ಬಿಟ್ರಿ ಅಂದ್ರ ನಿಮಗ ಫಿಸಿಕಲಿ ಏನೇನ್ ಚಂದ ಹಾರ್ಮೋನ್ಸ್ ಉತ್ಪತ್ತಿ ಆಗ್ಬೇಕು ಆಗಿ ಫ್ಯಾಟ್ ಮೆಟಬಾಲಿಸಮ್ ಆಗ್ತದ, ವೇರ್ ಅಂಡ್ ಟೇರ್ ಆಗಿದ್ದು ರಿಪೇರಿ ಆಗ್ತದ, ಗ್ರೋತ್ ಹಾರ್ಮೋನ್ ಸಿಕ್ರೇಷನ್ ಆಗ್ತಿರ್ತದ, ಮತ್ತು ಪ್ರಾಪರ್ ಆಗಿ ಡೈಜೆಷನ್ ಆಗಿ ಸಾರ ಭಾಗ ಎಲ್ಲಿ ಸಿಗಬೇಕು, ಕಿಟ್ಟ ಭಾಗ ಫಾರ್ಮ್ ಆಗಿ ಹೆಂಗ್ ಹೊರಗೆ ಹೋಗ್ಬೇಕು, ಎವ್ರಿಥಿಂಗ್ ಹ್ಯಾಪನ್ಸ್ ವೆರಿ ಸಿಸ್ಟಮ್ಯಾಟಿಕಲಿ. ಅವಾಗ ಪ್ರಾಪರ್ ಆಗಿ ಬಾಡಿ ಲೈಟ್ ಆಗ್ತದ. ಇದನ್ನ ಈ 5 ಪಾಯಿಂಟ್ಸ್ ಅನ್ನ ನೀವು ಆನೆಸ್ಟ್ ಆಗಿ 4 ತಿಂಗಳು ನೀವು ಮಾಡ್ರಿ. ಯು ಮೇ ನಾಟ್ ಬಿಲೀವ್, ಪ್ರತಿ ತಿಂಗಳು 2.5-3 kg 2.5-3 kg ಟಕ್ ಅಂತ ವೇಟ್ ಇಳೀತದ. ಒಂದ್ 4 months ಆದ್ಮೇಲೆ ನೀವೇ ಕಮೆಂಟ್ ಅಲ್ಲಿ ಹಾಕ್ತೀರಿ. ಆರಾಮಾಗಿ ಯಾವುದೇ ರೀತಿಯ ಹೆಚ್ಚಿಗೆ ಖರ್ಚು ಮಾಡ್ಲಾರ್ದಂಗ, ತ್ರಾಸ್ ತಗೊಳ್ಳಾರ್ದಂಗ ನಿಮ್ದು ವೇಟ್ ರೆಡ್ಯೂಸ್ ಆಗ್ತದೆ. ಸೊ ವೇಟ್ ಕಡಿಮೆ ಮಾಡ್ಕೊಳ್ಳೋದು ಏನ್ ದೊಡ್ಡ ಸಾಹಸ ಅಲ್ಲ. ಓನ್ಲಿ ಥಿಂಗ್ ಅದನ್ನ ಹಂಗ್ ಮಾಡ್ಕೊಂಡೇ ನಾವು ಡಿಫಿಕಲ್ಟ್ ಮಾಡ್ಕೊಂಡು ಅದಕ್ಕಷ್ಟು ಹೈಪ್ ಮಾಡಿ ಎಲ್ಲೆಲ್ಲೋ ಹೋಗಿ ಏನೇನೋ ಅದಕ್ಕೆ ಸಿಕ್ಕಾಪಟ್ಟಿ ಖರ್ಚು ಮಾಡಿನೂ ಕೂಡ 1/4 kg ಇಳಿಯುವುದಿಲ್ಲ. ಹಂಗ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಓಕೆ, ಇದನ್ನ ಕರೆಕ್ಟ್ ಆಗಿ ಒಂದು 4 to 5 months ಮಾಡ್ರಿ. ನಿಮಗ ಲೈಟ್ನೆಸ್ ಬರ್ತದ, ಹೆಲ್ದಿ ಅನಿಸ್ತದ. ಅವಾಗ ಆಟೋಮೆಟಿಕಲಿ ನಿಮ್ಗೆ ಆ ಒಂದು ಲೈಫ್ ಸ್ಟೈಲ್ ರೂಢಿ ಆಗ್ಬಿಡ್ತದ. ಅವಾಗ ನಿಮ್ ಲೈಫ್ ಕೂಡ ಚೇಂಜ್ ಆಗ್ತದ. ಐ ಹೋಪ್ ನಾ ಇವತ್ತು ಹೇಳಿರುವಂತ ಪಾಯಿಂಟ್ಸ್ ಎಲ್ಲರಿಗೂ ಮನ ಮುಟ್ಟುವಂಗ ಅರ್ಥ ಆಗ್ಯಾವಂತ ಅನ್ಕೊಂಡಿನಿ. ದಯವಿಟ್ಟು ಶ್ರಾವಣ ಮಾಸ ಒಳ್ಳೆ ದಿವಸದವು, ಚಾತುರ್ಮಾಸ ವ್ರತ ಅಂತ ತಿಳ್ಕೊಂಡು ಇದನ್ನ ಶುರು ಮಾಡ್ರಿ. ನೋಡ್ರಿ, ಬೇಕಿದ್ರೆ ಆಫ್ಟರ್ 4 months ಮಸ್ತ್ ಆಗಿ ನಿಮ್ದು ವೇಟ್ ಇಳಿತದ. ಈ ಪಾಯಿಂಟ್ಸ್ ನಿಮ್ಗೆ ಲೈಕ್ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ರಿ ಮತ್ತು ಎಲ್ಲಾರ್ಗು ಶೇರ್ ಮಾಡ್ರಿ. ವೇಟ್ ಹೆಂಗ್ ಕಡಿಮೆ ಮಾಡ್ಬೇಕು, ಅಯ್ಯೋ ಈ ವೇಟ್ ಹೆಂಗ್ ಕಡಿಮೆ ಮಾಡ್ಬೇಕು ಅಂತ ಒದ್ದಾಡ್ತಿರ್ತಾರಲ್ಲ. ಬರೀ ಒದ್ದಾಡೋದ್ರಿಂದ ಏನೂ ಆಗೋದಿಲ್ಲ, ಬರೀ ಚಿಂತೆ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಬಹಳ ಚಿಂತೆ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ವೇಟ್ ಆಗ್ತದ. ಅದ್ರ ಬದಲು ನಾ ಹೇಳಿರೋ ಪಾಯಿಂಟ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ರಿ. ಹೆಂಗ್ ವೇಟ್ ಕಡಿಮೆ ಆಗಂಗಿಲ್ಲ ನೋಡ್ರಿ ಬೇಕಿದ್ರೆ. ಓಕೆ, ದೆನ್ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ. ಬಹಳ ಜೆನ್ಯೂನ್ ಆಗಿರುವಂತಹ ವ್ಯಾಲಿಡ್ ಆಗಿರುವಂತಹ ಕ್ವಶನ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಸಂಡೇ ಎಪಿಸೋಡ್ ಒಳಗೆ ಅದಕ್ಕೆ ಆನ್ಸರ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಆಲ್.